ಸೌಜನ್ಯ ಮನೆ ಮೇಲೆ ಬಿಜೆಪಿ ನಿಯೋಗ ಕೂತ್ಕೊಂಡಿದೆ. ಬಿಜೆಪಿಯಲ್ಲಿ ವಿಜಯೇಂದ್ರ ಅವರು ಆ ಒಂದು ಮನೆಗೆ ಹೋಗಿ ಭೇಟಿಯನ್ನ ನೀಡಿದ್ದಾರೆ. ಕುಸುಮಾವತಿ ಅಸಮಾಧಾನ ಸ್ಫೋಟಗೊಳಿಸಿದ್ದಾರೆ. ಎಸ್ ವೀಕ್ಷಕರೇ, ಏಕಾಏಕಿ ಸೌಜನ್ಯ ಮನೆಗೆ ಬಿಜೆಪಿ ನಿಯೋಗ. ಬಿಜೆಪಿ ಭೇಟಿ ಬಳಿಕ ಕುಸುಮಾವತಿ ಅಸಮಾಧಾನ ಸ್ಫೋಟ ಭಾರೀ ಚರ್ಚೆಗೆ ಕಾರಣವಾಯಿತು. ವಿಜಯೇಂದ್ರ ಭಟ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲಿಕ್ಕೆ ಸಹಾಯವನ್ನ ಮಾಡ್ತೇವೆ. ಏಕಾಏಕಿ ಸೌಜನ್ಯ ಅವರಿಗೆ ಬಿಜೆಪಿ ನಿಯೋಗ. ವಿಜಯೇಂದ್ರ ಭೇಟಿಯ ಬಳಿಕ ಕುಸುಮಾವತಿ ಅಸಮಾಧಾನ ಸ್ಫೋಟ ಭಾರೀ ಚರ್ಚೆಗೆ ಕಾರಣವಾಯಿತು. ವಿಜಯೇಂದ್ರ ಭೇಟಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲಿಕ್ಕೆ ಸಹಾಯವನ್ನು ಮಾಡ್ತೇವೆ. ವಿಜಯೇಂದ್ರ ಭರವಸೆಯನ್ನ ನಾವು ನಂಬೋದಿಲ್ಲ. ಅಂದ್ರೆ ವಿಚಾರ ಏನು ಅಂತಂದ್ರೆ ವಿಜಯೇಂದ್ರ ಭರವಸೆಯನ್ನು ನಾವು ನಂಬೋದಿಲ್ಲ ಅಂತ ಹೇಳಿ ವಿಜಯೇಂದ್ರ ಸುಳ್ಳು ಭರವಸೆಯನ್ನ ನಂಬೋದಿಲ್ಲ. ಯಾವ ರಾಜಕೀಯ ಪಕ್ಷವನ್ನು ನಾವು ನಂಬೋದಿಲ್ಲ. ಬಿಜೆಪಿ ಬರಲಿ ಕಾಂಗ್ರೆಸ್ ಬರಲಿ ನಮಗೆ ನ್ಯಾಯ ಸಿಗಲ್ಲ. ಎಲ್ಲ ಸುಮ್ಮನೆ ಬಂದು ಬುಗಳೆ ಬಿಡ್ತಾರೆ ಅಷ್ಟೇ. ವಿಜಯೇಂದ್ರ ಭೇಟಿಯ ಬಳಿಕ ಕುಸುಮಾವತಿ ಅಸಮಾಧಾನವನ್ನು ಸ್ಫೋಟ ಮಾಡಿ. ಎಸ್ ವೀಕ್ಷಣೆ, ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಇದು. ಏನಾಯಿತು ರಾತ್ರಿ? ನಿನ್ನೆ ಸಾಯಂಕಾಲದ ಹೊತ್ತಿಗೆ ಕೇಸರಿ ಪಡೆಯ ಸಾಕಷ್ಟು ನಾಯಕರು, ಅದರ ಜೊತೆಗೆ ಬಲಿಷ್ಠ ನಾಯಕರಾಗಿರುವಂತಹ BY ವಿಜಯೇಂದ್ರ ಸೌಜನ್ಯ ಅವರ ಮನೆಗೆ ಹೋಗ್ತಾರೆ. ಅಲ್ಲಿ ಕುಸುಮಾವತಿ ಇರ್ತಾರೆ. ಕುಸುಮಾವತಿ ಅಂದ್ರೆ ಸೌಜನ್ಯ ಅವರ ತಾಯಿ. ಅವರ ಜೊತೆ ಮಾತನಾಡ್ತಾರೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲಿಕ್ಕೆ ನಾವೆಲ್ಲರೂ ಕೂಡ ಸಹಾಯವನ್ನು ಮಾಡ್ತೇವೆ. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ವಿಜಯೇಂದ್ರ ಅವರು ಪ್ಲಾಸ್ಟಿಕ್ ಕುರ್ಚಿ ಮೇಲೆ ಕುಂತ್ಕೊಂಡು ಮಾತಾಡ್ಬಿಟ್ಟು ಬರ್ತಾರೆ. ತದಾದ ನಂತರ ವಿಜಯೇಂದ್ರ ಅವರನ್ನು ನಂಬೋದಿಲ್ಲ, ಕಾಂಗ್ರೆಸ್ ಅವ್ರನ್ನೂ ನಂಬೋದಿಲ್ಲ, ಬಿಜೆಪಿ ಅವ್ರನ್ನೂ ನಂಬೋದಿಲ್ಲ, ಯಾರನ್ನೂ ಕೂಡ ನಾನು ನಂಬೋದಿಲ್ಲ ಅಂತ ಹೇಳಿ ಕುಸುಮಾವತಿ ಹೇಳಿಕೆಯನ್ನು ನೀಡ್ತಾರೆ. ಅಲ್ಲ ತಾಯಿ, ಬಿಜೆಪಿ ಅವರು ಅಂತ ನಾ ಹೇಳ್ತಾ ಇಲ್ಲ. ಕಾಂಗ್ರೆಸ್ ಅವ್ರು ನಿಮ್ಮ ಮನೆ ಬಾಗಿಲಿಗೆ ಬಂದರೂ ಕೂಡ ನಾ ಇದನ್ನೇ ಹೇಳ್ತಿದ್ದೇನು, ನಿಮ್ಗೆ ಹೆಲ್ಪ್ ಮಾಡ್ತೀವಿ, ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ಗೊತ್ತು, ನಮಗೂ ಅರ್ಥ ಆಗುತ್ತೆ. ನ್ಯಾಯಕ್ಕಾಗಿ ಓಡಾಡಿ ಸುಸ್ತಾಗಿರುವಂಥದ್ದು ಇದು. ಹೆಣ್ಣು ಮಕ್ಕಳ ಒಂದು ವಿಚಾರ. ನಿಮ್ಮ ಮಗಳಿಗಾಗಿರುವಂತಹ ಅನ್ಯಾಯ ಯಾವ ಹೆಣ್ಣು ಮಗುವಿಗೂ ಆಗಬಾರ್ದು ಅಂತ ಎಲ್ಲ ಹೆಣ್ಣು ಮಕ್ಕಳು ಕೂಡ ಇದರ ವಿಚಾರವಾಗಿ ಧ್ವನಿ ಎತ್ತುತ್ತಾ ಇರುವಂಥದ್ದು. ಎಲ್ಲೋ ಒಂದ್ ಕಡೆ ಭರವಸೆ ಸಿಗುತ್ತೆ ಅಂತಂದ್ರೆ ಆ ಭರವಸೆಯನ್ನ ಹಿಡ್ಕೊಳ್ಬೇಕಲ್ವಾ. ಸುಳ್ಳು ಭರವಸೆಯನ್ನು ನಾನು ನಂಬೋದಿಲ್ಲ ಅಂತ ಹೇಳಿ ಕುಸುಮಾವತಿ ಹೇಳಿರುವಂತಹದ್ದು ಈಗ ಅವರು ತಮ್ಮ ನೋವಿನಿಂದ ಮಾತನಾಡ್ಕೊಳ್ತಿರುವಂತಹ ಮಾತದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.